ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಟೋಗಳಲ್ಲಿ ಪ್ರಯಾಣ ಮಾಡುವಂತದ್ದು ಸೇಫ್ ಅಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಂಜೆ ಆಯಿತು ಅಂತಂದ್ರೆ ಸಾಕು, ಮಹಿಳೆಯರು ಆಟೋದಲ್ಲಿ ಓಡಾಡೋದೇ ಕಷ್ಟವಾಗ್ಬಿಟ್ಟಿದೆ. ಯಾಕಂದ್ರೆ ಪ್ರಯಾಣಿಕರ ಸೋಗಿನಲ್ಲಿ ಎಂಟ್ರಿ ಕೊಡ್ತಾರೆ ಹಲವಾರು ಖದೀಮರು. ಆಟೋದಲ್ಲಿ ಹತ್ತಿ ಪ್ರಯಾಣಿಕರನ್ನ ಹೆದರಿಸ್ತಾರೆ. ಅದೇ ರೀತಿಯಾಗಿ ಅವರ ಬಳಿ ಇರೋದನ್ನೆಲ್ಲ ಕಸಿದು ಪರಾರಿಯಾಗ್ತಾರೆ. ಇನ್ನು ಪ್ರಯಾಣಿಕರ ಸೋಗಿನಲ್ಲಿ ಬಂದು ದೋಚಿ ಹೋಗುವಂತಹ ಅಪರಿಚಿತರಿಂದಾಗಿ ಸಾಕಷ್ಟು ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕಲಬುರಗಿಯ ಸೂಪರ್ ಮಾರ್ಕೆಟ್ನಿಂದ ಆಟೋ ಹತ್ತಿದಂತಹ ಖದೀಮರು ನಿರಂತರವಾಗಿ ಈ ರೀತಿಯಾದಂತಹ ಕಳ್ಳತನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆಯೊಬ್ಬರಿಗೆ ಬ್ಲೇಡ್ ತೋರಿಸಿ 1.2 ಲಕ್ಷ ಮೌಲ್ಯದ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಈ ಚಿನ್ನವನ್ನ ದೋಚಿ ಪರಾರಿಯಾಗಿರುವಂತಹ ಘಟನೆ ಸಿಸಿಟಿವಿ ದೃಶ್ಯದಲ್ಲೂ ಕೂಡ ಇದೀಗ ಸೆರೆಯಾಗಿದೆ. ಇನ್ನು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈ ಚಿನ್ನವನ್ನ ಒಂದು ಹೆದರಿಸಿ ಆ ಚಿನ್ನವನ್ನ ಪಡೆದುಕೊಂಡು ಪರಾರಿಯಾಗಿರುವಂತಹ ಖದೀಮ ಮೆಹಬೂಬ್ ಶೇಖ್ರನ್ನ ಬಂಧಿಸಲಾಗಿದೆ. ಆರೋಪಿ ಮೆಹಬೂಬ್ ಶೇಖ್ನನ್ನ ಬಂಧಿಸಿ ಇದೀಗ ಪೊಲೀಸರು ತನಿಖೆ ಕೂಡ ಚುರುಕುಗೊಳಿಸಿದ್ದಾರೆ. ಎಷ್ಟು ದಿನಗಳಿಂದ ಇವರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು, ಜನರನ್ನ ಬೆದರಿಸಿ ಅವರಿಂದ ಅವರ ಸಾಮಾನುಗಳನ್ನು ಅಪಹರಿಸಿಕೊಂಡು ಪರಾರಿಯಾಗುವಂತಹ ಕೆಲಸವನ್ನು ಎಷ್ಟು ದಿನಗಳಿಂದ ಮಾಡ್ತಾ ಇದ್ರು, ಇದೆಲ್ಲವನ್ನು ಕೂಡ ಇದೀಗ ತನಿಖೆ ಮಾಡುವಂತಹ ಕೆಲಸಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಶೇಖರಯ್ಯ, ಕಲಬುರಗಿಯ ಒಂದು ಘಟನಾವಳಿ ಇದೀಗ ಇಡೀ ಕಲಬುರಗಿ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಮಹಿಳೆಗೆ ಬ್ಲೇಡ್ ತೋರಿಸಿ ಆಕೆಯಿಂದ ಚಿನ್ನವನ್ನ ಕಸಿದುಕೊಂಡು ಪರಾರಿಯಾಗಿರುವಂತಹ ಘಟನೆ ಯಾವಾಗ ನಡೆದಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಏನಂತಂದ್ರೆ ಈ ಒಂದು ಕಲಬುರಗಿ ನಗರದಲ್ಲಿ ಮಹಿಳೆಯರು ಒಂಟಿಯಾಗಿ ತಿರುಗಾಡಬೇಕು ಅಂದ್ರೆ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಆಟೋಗಳಲ್ಲಿ ಏನು ತಮ್ಮ ಕರ್ತವ್ಯಕ್ಕಾಗಿರ್ಬೋದು, ಮಾರ್ಕೆಟ್ಗಾಗಿರ್ಬೋದು ಹೋಗಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಮಹಿಳೆಯರು ಒಂಟಿಯಾಗಿ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಮಹಿಳೆಯರ ಆಟೋದಲ್ಲಿ ಸಂಚಾರ ಮಾಡೋದಾಗಿರ್ಬೋದು ಒಂಚೂರು ಈಗ ಒಂದು ಭಯದ ವಾತಾವರಣದಲ್ಲೇ ಓಡಾಡ್ತಕ್ಕಂಥ ಪರಿಸ್ಥಿತಿ. ಯಾಕಂತಂದ್ರೆ ಇತ್ತೀಚೆಗೆ ಈಗ ಒಂದು ಬೈಕ್ ನಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಗಳು ನಡೀತಾ ಇದ್ವು, ಮನೆ ಮುಂದೆ ಆಗಿರ್ಬೋದು, ಆ ದಾರಿ ಹೋಗ್ರಿಗಾಗಿರ್ಬೋದು ನಡೀತಾ ಇತ್ತು. ಆದ್ರೆ ಇದೀಗ ಆಟೋದಲ್ಲಿ ಹೋಗ್ತಾ ಇರುವಂತ ಮಹಿಳೆಯನ್ನು ಕೂಡ ಬ್ಲೇಡ್ ನಿಂದ ಬೆದರಿಸಿ ಈ ಒಂದು 1,20,000 ಮೌಲ್ಯದ ಏನು ಚಿನ್ನಾಭರಣ ಏನು ದೋಚಿಕೊಂಡು ಹೋಗಿದ್ದಾನೆ ಈತ ಮೆಹಬೂಬ್ ಶೇಖ್ ಅಂತವನು. ಈ ಒಂದು ಪ್ರಕರಣದಿಂದಾಗಿ ಮತ್ತಷ್ಟು ಆತಂಕ ಕಲಬುರಗಿ ನಗರದಲ್ಲಿ ಮೂಡಿದೆ ಅಂತ ಹೇಳ್ಬೋದು. ಈಗಾಗಲೇ 24 ಗಂಟೆ ಒಳಗಾಗಿನೇ ಆತನ ಒಂದು ಸಿಸಿಟಿವಿ ಫುಟೇಜ್ ನ ಆಧಾರ ಇಟ್ಕೊಂಡು ಆತನ ಹುಡುಕಾಡಿ ಆತನ ಎಡೆಮುರಿ ಕಟ್ಟುವಲ್ಲಿ ಕಲಬುರಗಿಯ ಬ್ರಹ್ಮಪುರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಇಂತ ಒಂದು ಕಿಡಿಗೇಡಿಗಳು ಬಹಳಷ್ಟು ಜನ ಇರ್ತಾರೆ. ಹೀಗಾಗಿ ಒಂದು ಆಟೋದಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅನ್ನತಕ್ಕಂಥ ಪ್ರಶ್ನೆ ಈಗ ಮಹಿಳೆಯರಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಚೈನ್ ಸ್ನ್ಯಾಚಿಂಗ್ ಗಳನ್ನ ಕಡಿವಾಣ ಹಾಕೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಕ್ಕಂಥ ಪೊಲೀಸರಿಗೆ ಇದು ಮತ್ತೊಂದು ಸವಾಲು ಎದುರಾಗಿರ್ತಕ್ಕಂಥದ್ದು ಕಲಬುರಗಿ ನಗರದಲ್ಲಿ. ಯಾಕಂದ್ರೆ ಮಾರ್ಕೆಟ್ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಲಬುರಗಿಯ ಓಲ್ಡ್ RTO ಬಳಿಯಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಈತ ಬಂದು ಆ ಒಂದು ಆಟೋವನ್ನು ಹತ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಳಗಿರ್ತಕ್ಕಂಥ ಮಹಿಳೆಗೆ ಬ್ಲೇಡ್ ಅನ್ನ ತೋರಿಸಿದ್ರ ಮೂಲಕ ಬೆದರಿಸಿ ಹಾಕಿರ್ತಕ್ಕಂಥ ಏನು ಚಿನ್ನಾಭರಣವನ್ನು ಏನು ದೋಚಿಕೊಂಡು ಇಳಿದು ಹೋಗ್ತಾನೆ. ಆ ಒಂದು ಏನು ಘಟನೆ ನಡೆದಂತ ಒಂದು ಸ್ಥಳದಲ್ಲಿರ್ತಕ್ಕಂಥ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋದ್ರ ಮೂಲಕ ಆತನನ್ನ ಬಂಧನ ಕೂಡ ಈಗಾಗಲೇ ಮಾಡಿದ್ದಾರೆ. ಆದ್ರೆ ಬಹುತೇಕ ಕಡೆಗಳಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇರೋದ್ರಿಂದ ಕಲಬುರಗಿ ನಗರದಲ್ಲಿ ಒಂದು ರೀತಿಯ ಭಯದ ವಾತಾವರಣ ಇರತಕ್ಕಂಥದ್ದು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮತ್ತಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸ್ ಇಲಾಖೆ ಕೂಡ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂತ ಒಂದು ಖದೀಮರನ್ನ ಎಡೆಮುರಿ ಕಟ್ಟೋದ್ರ ಮೂಲಕ ಆತರನ್ನ ಜೈಲಿಗೆ ಕಳಿಸೋದ್ರ ಮೂಲಕ ಶಿಕ್ಷೆಯನ್ನ ಕೊಡಿಸಬೇಕು. ಮತ್ತೆ ವಾಪಸ್ ಹೊರ ಬಂದಂತ ಸಂದರ್ಭದಲ್ಲಿ ಇಂಥ ಕೃತ್ಯಗಳಿಗೆ ಮತ್ತೆ ಅವರು ಅಂಜಾಮನ್ನ ನೀಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ರಾಜಶೇಖರಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈವರೆಗೆ ಚೈನ್ ಸ್ನ್ಯಾಚಿಂಗ್ ಮಾತ್ರ ನಡೀತಾ ಇತ್ತು, ಎಲ್ಲರೂ ಕೂಡ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗ್ತಾ ಇದ್ರು. ಆದರೆ ಈಗ ಯಾರ್ಯಾರು ಆಟೋದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಈ ರೀತಿಯಾಗಿ ದೋಚುವಂತಹ ಒಂದು ತಂಡ ಸೃಷ್ಟಿಯಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಇವರು ಕೂಡ ಪ್ರಯಾಣಿಕರ ಸೋಗಿನಲ್ಲಿ ಆಟೋ ಹತ್ತಾರೆ. ಅದೇ ರೀತಿಯಾಗಿ ಆಟೋ ಹತ್ತಿದ ಬಳಿಕ ಯಾರ್ಯಾರು ಒಳಗಡೆ ಕುಳಿತಿರುವಂತಹ ಪ್ರಯಾಣಿಕರು ಇರ್ತಾರೆ ಅವರನ್ನು ದೋಚಿ ಅಲ್ಲಿಂದ ಪರಾರಿಯಾಗುವಂತಹ ಘಟನೆಗಳು ನಡೀತಾ ಇದ್ದಾವೆ.
ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸಿ ಇಂತಹವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.